ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮ್ಯಾಮ್. ಇವತ್ತು ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಅರ್ಧವಾರ್ಷಿಕ ಪರೀಕ್ಷೆ ಅಥವಾ ಎಸ್ ಎ ಎಕ್ಸಾಮ್ ಅಥವಾ ಹಾಫ್ ಇಯರ್ಲಿ ಎಕ್ಸಾಮ್ ಅಂತ ಕರಿತೀವಲ್ವಾ, ಆ ಎಕ್ಸಾಮ್ ಬರ್ತಾ ಇದೆ ಸೆಪ್ಟೆಂಬರ್ ಎಂಡಲ್ಲಿ ಅಥವಾ ಸೆಪ್ಟೆಂಬರ್ ಮಧ್ಯವಾರದಲ್ಲಿ ಅಥವಾ ಮಿಡ್ ವೀಕಲ್ಲಿ. ಇಲ್ಲ ಅಂತ ಹೇಳಿದ್ರೆ ಅಕ್ಟೋಬರ್ ಫಸ್ಟ್ ವೀಕಿಗಂತೂ ಪಕ್ಕಾ ನಮ್ಮ ಎಕ್ಸಾಮ್ ಮುಗಿಯೋ ಸ್ಟೇಜಲ್ಲಂತೂ ಇರುತ್ತೆ. ಇನ್ನೇನು ಹಬ್ಬಬ್ಬ ಅಂತ ಹೇಳಿದ್ರೆ 1 ಮಂತ್ ಇದೆ ಮ್ಯಾಮ್, ಏನೋ ಓದಿಲ್ಲ, ಏನೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಎಸ್ ಎ ಒನ್ನಲ್ಲಿ ಸಿಕ್ಕಾಪಡೆ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಹೇಗೆ ಶುರು ಮಾಡಬೇಕು ಮ್ಯಾಮ್, ಹೇಗೆ ಓದಬೇಕು? ಕಡಿಮೆ ಸಮಯ ಇದೆ, ಬಟ್ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಹೇಗೆ ಓದಬೇಕು, ಯಾವ ಥರ ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು ಅಂತ ಕೇಳ್ತಿರ್ತೀರಲ್ವಾ. ಸೊ ಅದಕ್ಕೋಸ್ಕರನೇ ಬ್ಲೂ ಪ್ರಿಂಟ್ ಸ್ಟ್ರಾಟಜಿನ ಯೂಸ್ ಮಾಡಿ ನಿಮ್ಮ ಎಸ್ ಎ ಒನ್ ಎಕ್ಸಾಮಲ್ಲಿ ಸೂಪರ್ ಡೂಪರಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯಾವ ಥರ ಬ್ಲೂ ಪ್ರಿಂಟನ್ನ ಯೂಸ್ ಮಾಡೋದು, ಹೇಗೆ ಓದೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಬ್ಲೂ ಪ್ರಿಂಟ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಮೊದಲನೇದಾಗಿ ಬೇಸಿಕ್ ಐಡಿಯಾಸ್ ಎಲ್ಲ ಗೊತ್ತು ನಮ್ಮ ಮಕ್ಕಳಿಗೆ. ಏನು ಅಂತ ಹೇಳಿದ್ರೆ, ನಮ್ಮ ಪೇಪರ್ ಇರೋದು ಟೋಟಲ್ ಸೈನ್ಸ್ ಅಂತ ಹೇಳಿದ್ರೆ 100 ಮಾರ್ಕ್ಸ್ ಅಂತ ಹೇಳ್ತೀವಿ. ಬಟ್ ನಾವು ಎಕ್ಸಾಮ್ ಬರೆಯೋದು 80 ಮಾರ್ಕ್ಸಿಗೆ. ಮ್ಯಾಮ್, ಮಿಕ್ಕಿದ 20 ಮಾರ್ಕ್ಸ್ ನಮ್ಮ ಮಕ್ಕಳಿಗೆಲ್ಲ ಪಕ್ಕ ಕರೆಕ್ಟಾಗಿ ಗೊತ್ತಿರುತ್ತೆ. FA1 ಎಕ್ಸಾಮ್, FA2 ಎಕ್ಸಾಮ್ಸ್ ಎಲ್ಲ ಅಂತೆಲ್ಲ ಬರೆದಿರ್ತೀರಾ, ಅಥವಾ FA3 FA4 ಅಂತ ಬರೀತೀರಾ. ಪ್ಲಸ್ ನಿಮ್ಮ ಟೀಚರ್ಸ್ ಯೂನಿಟ್ ಟೆಸ್ಟ್ ಅಥವಾ ಕ್ಲಾಸ್ ಟೆಸ್ಟ್ ಅಥವಾ ಯಾವುದಾದ್ರೂ ಪ್ರಾಜೆಕ್ಟ್ ಅಂತೆಲ್ಲ ಕೊಟ್ಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಆ 20 ಮಾರ್ಕ್ಸ್ ನಿಮ್ಮ ಟೀಚರ್ಸ್ ಕೈಲಿರುತ್ತೆ, ಅವರು ಕೊಡ್ತಾರೆ ನಿಮಗೆ ಮಾರ್ಕ್ಸನ್ನ. ಇನ್ನು ಮಿಕ್ಕಿ 80 ಮಾರ್ಕ್ಸ್ ಇದೆಯಲ್ವಾ, ಅದು ನಿಮ್ಮ ಕೈಯಲ್ಲಿರುತ್ತೆ. ಅದನ್ನು ಬರೆಯೋದಕ್ಕೆ ನಮ್ಮ ಹತ್ರ ಎಷ್ಟು ಟೈಮ್ ಕೊಟ್ಟಿರ್ತಾರೆ? ಒಂದು 3 ಗಂಟೆ 15 ನಿಮಿಷ ಅಂತ ಕೊಟ್ಟಿರ್ತಾರೆ. 15 ನಿಮಿಷನ ದಯವಿಟ್ಟು ಬರೆಯೋದಕ್ಕೆ ಬಳಸಬೇಡಿ, ಇದನ್ನು ಕ್ವೆಶ್ಚನ್ ಪೇಪರ್ ಓದೋದಕ್ಕೆ ಬಳಸಬೇಕು. ಓಕೆನಾ? ಓಕೆ, ಯಾವ ಥರ ಕ್ವೆಶ್ಚನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಮೇಯ್ನಾಗಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಫಿಸಿಕ್ಸಲ್ಲಿ 2, ಕೆಮಿಸ್ಟ್ರಿಯಲ್ಲಿ 2, ಬಯಾಲಜಿಯಲ್ಲಿ 2, ಈ ಥರ ಇರ್ಬೋದು. ಅಥವಾ ಇಲ್ಲ ಅಂತ ಹೇಳಿದ್ರೆ ಒಂದು 5 ಮಾರ್ಕ್ಸಿಗೆ ಓವರಾಲ್ ಕೊಡೋ ಥರ ಇರ್ಬೋದು. ಓಕೆನಾ? ನೆಕ್ಸ್ಟು ವೆರಿ ಶಾರ್ಟ್ ಕ್ವೆಶ್ಚನ್ಸ್ ಅಂತ ಇರುತ್ತೆ 1 ಮಾರ್ಕ್ಗೆ. ಅದಾದಮೇಲೆ ಶಾರ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು 2 ಮಾರ್ಕ್ಸಿಗೆ ಬರುತ್ತೆ, ಇಲ್ಲ 3 ಮಾರ್ಕ್ಸಿಗೆ ಬರುತ್ತೆ. ಲಾಂಗ್ ಆನ್ಸರ್ಗಳೆಲ್ಲ 4 ಮಾರ್ಕ್ಸಿಗೆ ಬರುತ್ತೆ. ಓಕೆನಾ? MCQs ಇರುತ್ತೆ, ಇಲ್ಲ 1 ವರ್ಡ್ ಆನ್ಸರ್ಸ್ ಇರುತ್ತೆ 1 ಮಾರ್ಕ್ಸಿಗೆ. ಅದಾದಮೇಲೆ 2 ಮಾರ್ಕ್ಸಿಗೆ ಇರುತ್ತೆ, 3 ಮಾರ್ಕ್ಸಿಗೆ, 4 ಮಾರ್ಕ್ಸಿಗೆ ಇರುತ್ತೆ. ಅಮ್ಮಮ್ಮ ಅಂತ ಹೇಳಿದ್ರೆ ನಮ್ಮ ಬಯೋಯಿಂದ 5 ಮಾರ್ಕ್ಗೆ ಒಂದು ಕ್ವೆಶನ್ ಬರ್ಬೋದು ಅಷ್ಟೇ. ನಮಗೆ 6 ಮಾರ್ಕ್ಗೆ 10 ಮಾರ್ಕ್ಗೆ ಅಂತೆಲ್ಲ ಕ್ವೆಶನ್ ಪೇಪರ್ ಬರಲ್ಲ. ಓಕೆ, ನೆಕ್ಸ್ಟ್ ಇವಾಗ ನಮ್ಮ ಪಾರ್ಟ್ 1 ಭಾಗ 1 ಅಂತ ಹೇಳಿದ್ರೆ ನಮ್ಮ SA1 ಎಕ್ಸಾಮಿಗೆ ಬರುವಂತಹ ಪೋರ್ಷನ್ಸ್. ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತು ಬಯಾಲಜಿ ಅಂತ ಹೇಳ್ಬಿಟ್ಟು ಸೆಪ್ರೇಟಾಗಿ ಯಾವುದೆಲ್ಲ ಚಾಪ್ಟರ್ಸ್ ಇದೆ ಅದನ್ನು ಲಿಸ್ಟ್ ಮಾಡಿದ್ದೀನಿ. ಸೊ ಫಿಸಿಕ್ಸಲ್ಲಿ ನಮಗಿರೋದು 2 ಚಾಪ್ಟರು, ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಂತ ಇದೆ, ವಿದ್ಯುತ್ ಶಕ್ತಿ. ಇನ್ನು ಒಂದು ಬಂದುಬಿಟ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ನಮ್ಮ ಕೆಮಿಸ್ಟ್ರಿ ರಸಾಯನಶಾಸ್ತ್ರಕ್ಕೆ ಬಂದರೂ ಅಲ್ಲೂ ಕೂಡ 2 ಚಾಪ್ಟರ್ಸ್ ಇದೆ. ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ ಇದೆ ಅಲ್ವಾ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ. 2ನೇ ಚಾಪ್ಟರ್ ಬಂದುಬಿಟ್ಟು ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಒಂದು ಚಾಪ್ಟರ್ ಇದೆ. ನಮ್ಮ ಬಯಾಲಜಿಗೆ ಬಂದರೂ ಅಲ್ಲೂ ಕೂಡ 2 ಚಾಪ್ಟರ್ಸ್ ಇರೋದು. ಯಾವ್ದ್ಯಾವುದು ಅಂತ ಹೇಳಿದ್ರೆ ಲೈಫ್ ಪ್ರೋಸೆಸ್, ಜೀವಕ್ರಿಯೆಗಳು ಅಂತ ಇದೆ. ಇನ್ನು ಒಂದು ಬಂದುಬಿಟ್ಟು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ. ಓವರ್ ಆಲ್ ಬಂದುಬಿಟ್ಟು 6 ಚಾಪ್ಟರ್ಸ್ ಇರುತ್ತೆ ನಮ್ಮ SA1 ಎಕ್ಸಾಮ್ಗೆ ಸೈನ್ಸ್ ಕಡೆಯಿಂದ. ಓಕೆ, ಸೈನ್ಸ್ ಸಬ್ಜೆಕ್ಟ್ಗಳಿಗೆ ನಾನು ನಿಮಗೆ ಇವಾಗ ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದೀನಿ. ಇದು ಲಾಸ್ಟ್ ಇಯರ್ ಅನಾಲಿಸಿಸ್ ಮಕ್ಕಳ. ಓಕೆನಾ? ಇದನ್ನೇ ಆಲ್ಮೋಸ್ಟ್ 99.99% ಇದನ್ನೇ ಫಾಲೋ ಅಪ್ ಮಾಡ್ತಾರೆ. ಫ್ಲಕ್ಚುಯೇಟ್ ಆದರೆ ಇಲ್ಲಿ 1 ಮಾರ್ಕ್ಗಿರೋದನ್ನ 2 ಮಾರ್ಕ್ಗೆ ಕೇಳ್ಬೋದು. ಓಕೆನಾ? ಇಲ್ಲಿ 1 ಕ್ವೆಶ್ಚನ್ ಇದೆ ಅಂತ ಹೇಳಿದಾರಲ್ವ 2 ಮಾರ್ಕ್ಸಿಗೆ, ಅದು ಪ್ರಾಬಬ್ಲಿ ಏನಾಗ್ಬೋದು 2 ಕ್ವೆಶ್ಚನ್ಸ್ ಬಂದುಬಿಟ್ಟು 1 ಮಾರ್ಕ್ಗೆ ಆಗಿರ್ಬೋದು. ಬಟ್ ಓವರ್ ಆಲ್ ಅದನ್ನೇ ಮ್ಯಾನೇಜ್ ಮಾಡಿಕೊಡ್ತಾರೆ. ಓಕೆನಾ? 99.99% ಲಾಸ್ಟ್ ಇಯರ್ ಬ್ಲೂ ಪ್ರಿಂಟನ್ನೇ ಫಾಲೋ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ವರ್ಷದ ಇನ್ನೂ ಬ್ಲೂ ಪ್ರಿಂಟ್ ಬಿಟ್ಟಿಲ್ಲ. ಸುಮ್ಮನೆ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ ಅಂತ ನಿಮಗೆ ಎಲ್ಲರೂ ಹೇಳ್ತಿದ್ರೆ ಕೇಳೋದಕ್ಕೆ ಹೋಗಬೇಡಿ. ಯೂಶ್ವಲಿ ಅವರು ಬಿಡೋದು ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ ಅಥವಾ ನವೆಂಬರ್ ಡಿಸೆಂಬರಲ್ಲಿ ಎಂಡಲ್ಲಿ ಬಿಡ್ತಾರೆ, ಇಲ್ಲ ಅಂದರೆ ಬಿಡೋದೇ ಇಲ್ಲ. ನೀವು ಲಾಸ್ಟ್ ಇಯರ್ನೇ ಫಾಲೋ ಅಪ್ ಮಾಡಬೇಕು. ಸದ್ಯಕ್ಕೆ ನಮ್ಮ SA1 ಎಕ್ಸಾಮ್ಗೆ ಯಾವುದೇ ಕಾರಣಕ್ಕೂ ಬೋರ್ಡ್ ಕಡೆಯಿಂದ ಬ್ಲೂ ಪ್ರಿಂಟ್ ಬಿಡೋದಿಲ್ಲ. ಸೊ SA1 ಎಕ್ಸಾಮ್ಗೆ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರಾ ಅಂತೆಲ್ಲ ಕೇಳೋದಕ್ಕೆ ಹೋಗ್ಬಿಡಿ. SA1 ಎಕ್ಸಾಮ್, ಹಾಫ್ ಇಯರ್ಲಿ ಎಕ್ಸಾಮ್ಗೆ ಬ್ಲೂ ಪ್ರಿಂಟ್ ಬಿಡೋದಿಲ್ಲ. ಸೊ ನಮ್ಮ ಟೀಚರ್ಸ್ಗಳೇನು ಮಾಡ್ತಾರೆ, ಮೋಸ್ಟ್ ಪ್ರಾಬಬ್ಲಿ ಅವ್ರು ಎಲ್ಲಿಗೆ ಹೋಗ್ತಾರೆ, ಇಂದಿನ ವರ್ಷದ ಬ್ಲೂ ಪ್ರಿಂಟ್ಗೆ ಅನಲೈಸ್ ಮಾಡಿಬಿಟ್ಟು ಅದ್ರ ಪ್ರಕಾರನೇ ಕ್ವೆಶನ್ ಪೇಪರ್ ಸೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ?
ಸಿನ್ಸ್ ನಮಗೆ 6 ಚಾಪ್ಟರ್ ಇದೆ ಅಲ್ವಾ, ಇಲ್ಲಿ 8 ಮಾರ್ಕ್ಸಿಗೆ ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಬೋರ್ಡ್ ಎಕ್ಸಾಮ್, ಫೈನಲ್ ಎಕ್ಸಾಮ್ಗೆ. ಸೊ ಸೈನ್ಸಿಂದ 13 ಚಾಪ್ಟರ್ ಆಗಿಬಿಟ್ಟಿರುತ್ತೆ ಅಲ್ವಾ. ಬಟ್ ಅರ್ಧ ವಾರ್ಷಿಕಕ್ಕೆ 6 ಸಬ್ಜೆಕ್ಟ್ ಇರೋದಲ್ವಾ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 8 ಮಾರ್ಕ್ಸ್ ಇರೋದನ್ನ ಸ್ವಲ್ಪ ಡಬಲ್ ಮಾಡ್ತಾರೆ. ಒಂದು 16 ಮಾರ್ಕ್ಗೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಬರಬಹುದು ಅಂತ ಹೇಳ್ಬೋದು, ಇಲ್ಲ 15 ಮಾರ್ಕ್ಸಿಗೆ ಬರ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಇವಾಗ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಇದೆಯಲ್ವಾ, ಎಲೆಕ್ಟ್ರಿಕ್ ಕರೆಂಟು, ಇದು ಬಂದ್ಬಿಟ್ಟು ಬೋರ್ಡ್ ಎಕ್ಸಾಮ್ಗೆ 6 ಮಾರ್ಕ್ಗಿದೆ. ಬಟ್ ನಿಮ್ಮ SA1 ಎಕ್ಸಾಮ್ಗೆ ಡಬಲ್ ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 10 ಮಾರ್ಕ್ಸಿಗೆ ಕೇಳ್ಬೋದು. ಓಕೆನಾ. ಒಟ್ಟು ಓವರ್ ಆಲ್ ಈ 6 ಚಾಪ್ಟರಿಂದ 80 ಮಾರ್ಕ್ಸಿಗೆ ಬರೋ ಥರ ಮಾಡ್ತಾರೆ. ಇದು ನಿಮ್ಮ ಸ್ಕೂಲ್ ಟೀಚರ್ಸ್ ಮೇಲೆ ಡಿಪೆಂಡ್. ಬಟ್ ನಮಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅವರು ಕೂಡ ಇದನ್ನೇ ಫಾಲೋ ಮಾಡ್ತಾರೆ. ಇವಾಗ ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ 1 ಮಾರ್ಕ್ಗೆ 2 ಕ್ವೆಶ್ಚನ್ ಅಂತ ಇದೆ ಅಲ್ವಾ, ಇಲ್ಲಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ 4 ಕ್ವೆಶ್ಚನ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಒಂದು 2 MCQ ಇಲ್ಲಿಂದ ಬರುತ್ತೆ, 2 MCQ ಕೊಡ್ತಾರೆ. ಇನ್ನು 1-2 ಕ್ವೆಶ್ಚನ್ ಬಂದ್ಬಿಟ್ಟು 1 ವರ್ಡ್ ಆನ್ಸರ್ ಬರೆಯೋದಕ್ಕೆ ಹೇಳ್ತಾರಲ್ವಾ, ಆ ಥರ ಕ್ವೆಶ್ಚನ್ಸನ್ನ ಇಲ್ಲಿ ಕೇಳ್ತಾರೆ. ಓಕೆ, 2 ಮಾರ್ಕ್ ಅಂತ ಇದೆ ಅಲ್ವಾ, ಈ 2 ಮಾರ್ಕ್ಗೆ 1 ಕ್ವೆಶ್ಚನ್ ಕೇಳೋದ್ರ ಬದಲು ನಮ್ಮ SA1 ಎಕ್ಸಾಮಲ್ಲಿ ಏನು ಮಾಡಿಬಿಡ್ತಾರೆ, 2 ಕ್ವೆಶ್ಚನನ್ನು ಕೇಳೋದಕ್ಕೆ ಟ್ರೈ ಮಾಡ್ತಾರೆ. 3 ಮಾರ್ಕ್ ಕ್ವೆಶ್ಚನನ್ನು ಕೇಳಲ್ಲ, ಬದಲಾಗಿ 4 ಮಾರ್ಕ್ ಕ್ವೆಶ್ಚನ್, 1 ಕ್ವೆಶ್ಚನ್ ಅಥವಾ 2 ಕ್ವೆಶ್ಚನನ್ನು ಏನು ಮಾಡ್ತಾರೆ, ನ್ಯೂಮರಿಕಲ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇದೆ, ಪಕ್ಕಾ 1 ಕ್ವೆಶ್ಚನ್ 4 ಮಾರ್ಕ್ಗೆ ಅಥವಾ 2 ಕ್ವೆಶ್ಚನ್ 4 ಮಾರ್ಕ್ಸ್ಗೆ ನಿಮ್ಮ ನ್ಯೂಮರಿಕಲ್ಸ್ ಮೇಲೇ ಬರುತ್ತೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ, ನ್ಯೂಮರಿಕಲ್ಸ್ ಕಂಪಲ್ಸರಿ ಇದೆ. ಸೊ ಯಾವ ನ್ಯೂಮರಿಕಲ್ಸ್ ಅಂತ ಕೇಳಿದ್ರೆ ಒಂದು H=I²RT ಅಂತ ಇದೆಯಲ್ವಾ, ಹೀಟ್ದು, ಅದ್ರ ಬಗ್ಗೆ ಕೇಳ್ಬೋದು. ಅದು ಬಿಟ್ಟರೆ ನಮ್ಮ ರೆಸಿಸ್ಟಿವಿಟಿ ಇದು ಇದೆ ಅಲ್ವಾ, ರೆಸಿಸ್ಟೆನ್ಸ್ R=ρL/A, ರೋಧಶೀಲತೆ, ರೋಧದು ಒಂದು ಫಾರ್ಮುಲಾ ಇದೆ ಅಲ್ವಾ, ಅದ್ರದ್ದು ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಓಮ್ಸ್ ಲಾ ಮತ್ತು ಪವರ್ದಿದೆ ಅಲ್ವಾ, ಓಮ್ಸ್ ಲಾ V=IR ಅಂತ ಇದೆ, ಪವರ್ ಬಂದ್ಬಿಟ್ಟು P=VI, ಸಾಮರ್ಥ್ಯದಿದೆಯಲ್ಲ. ಈ 4 ಫಾರ್ಮುಲಾ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆ ಫಾರ್ಮುಲಾ ಜೊತೆನೆ ಇಲ್ಲಿ ಕ್ವೆಶ್ಚನ್ಸ್ ಬರುತ್ತೆ. ಸೊ ದಯವಿಟ್ಟು ನ್ಯೂಮರಿಕಲ್ಸನ್ನ ಫಾಲೋ ಮಾಡಿ ಕಲೀರಿ, ಆರಾಮಾಗಿ ಇಲ್ಲೇ ಒಂದು 8 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆನಾ. ಇಲ್ಲಿ ಬಂದ್ಬಿಟ್ಟು ಡೆಫಿನೇಷನ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ, ಇಲ್ಲ ಸರ್ಕ್ಯೂಟ್ಸ್ ಸಿಂಬಲ್ಸ್ ಇದೆ ಅಲ್ವಾ, ಯಾವ ಥರ ಅಂತ ಹೇಳಿದ್ರೆ ನಮ್ಮ ಮಂಡಲದ ಚಿಹ್ನೆಗಳು ಅಂತ ಹೇಳ್ತೀವಲ್ವಾ, ಆ ಡಯಾಗ್ರಾಮ್ ಯಾವುದಾದ್ರೂ 2 ಅಂತೂ ಕೇಳುವಂತಹ ಚಾನ್ಸಸ್ ಇದ್ದೇ ಇದೆ. ಅದಾದಮೇಲೆ ಏನನ್ನ ಕೇಳ್ಬೋದು, ಓಮ್ಸ್ ಲಾ ಡೆಫಿನೇಷನ್ ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಪ್ಯಾರಲಲ್ ರೆಸಿಸ್ಟರ್ಸ್ದು ಒಂದು ನ್ಯೂಮರಿಕಲ್ಸ್ ಕೇಳ್ಬೋದು. ಏನು ಅದು ಡಯಾಗ್ರಾಮ್ ಕೊಡ್ತಾರೆ, ಸರ್ಕ್ಯೂಟ್ ಡಯಾಗ್ರಾಮು, ನೀವು ಸಾಲ್ವ್ ಮಾಡೋದಕ್ಕೆ ಕೇಳ್ಬೋದು. ಇಲ್ಲ ಅಮೀಟರ್ ವೋಲ್ಟ್ ಮೀಟರನ್ನು ಅಮೀಟರ್ ಯಾಕೆ ಸಿರೀಸಲ್ಲೇ ಕನೆಕ್ಟ್ ಮಾಡಬೇಕು, ಪ್ಯಾರಲನ್ನು ಯಾಕೆ ಏನು ವೋಲ್ಟ್ ಮೀಟರನ್ನು ಯಾಕೆ ಪ್ಯಾರಲಲ್ಲಿ ಕನೆಕ್ಟ್ ಮಾಡಬೇಕು, ಈ ಥರ ಕ್ವೆಶನ್ಸ್ ಬರುತ್ತೆ. ಈಸಿ ಪೀಸಿ. ಓಕೆನಾ. ನಿಮಗೆ ಮ್ಯಾಮ್ ನಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಚಾಪ್ಟರಿಂದನೂ ಬೇಕು ಅಂತ ಹೇಳಿದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಚಾಪ್ಟರ್ಸಿಂದನೂ ಒಂದು ವಿಡಿಯೋ ಮಾಡ್ತೀನಿ. ನನಗೆ ಅವಶ್ಯಕತೆ ಇದೆ ಮಕ್ಕಳಿಗೆ ಅಂತ ಗೊತ್ತಾಗಬೇಕು. ಓಕೆನಾ. ಸೊ ಅದಕ್ಕೆ ಮರೀದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 12ನೇ ಚಾಪ್ಟರ್ ಯಾವುದಿದೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇದೆ ಅಲ್ವಾ. ಇದರಲ್ಲಿ ನಿಮಗೆ ನ್ಯೂಮರಿಕಲ್ಸ್ ಅಂತ ಯಾವುದೂ ಇಲ್ಲ, ನಮಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು ಅಂತ ಯಾವುದೂ ಇಲ್ಲ. ಬಟ್ ಇದರಲ್ಲಿ ಡಯಾಗ್ರಾಮ್ ಮೇಲೆ ಫೋಕಸ್ ಮಾಡಿ. ಓಕೆನಾ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ದು ಡಯಾಗ್ರಾಮ್ ಬರೆಯೋದಕ್ಕೆ ಕೇಳ್ತಾರೆ, ಕಾಂತೀಯ ಬಲರೇಖೆಗಳ ಚಿತ್ರ ಕೇಳ್ತಾರೆ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆಯಲ್ವಾ, ಸ್ಟ್ರೈಟ್ ಅದು ನೇರ ವಾಹಕದ ಬಗ್ಗೆ ಡಯಾಗ್ರಾಮ್ ಕೇಳ್ಬೋದು. ಅಥವಾ ಯಾವುದಾದ್ರೂ 2 ಚಟುವಟಿಕೆ ಅಂತೂ ಕಂಪಲ್ಸರಿ ಇರುತ್ತೆ, ಅಲ್ಯೂಮಿನಿಯಂ ರಾಡ್ದು ಫೋರ್ಸ್ ರಿಲೇಟೆಡ್ ಒಂದು ಇದೆಯಲ್ವಾ, ಬಲದ್ದು, ಅದು ಕೇಳ್ಬೋದು. ಅಥವಾ ಕಂಪಸನ್ನು ಬಳಸ್ಕೊಂಡು ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಬರೀತೀರಾ ಅಂತ ಈ ಥರ ಚಟುವಟಿಕೆಗಳನ್ನು ಕೇಳ್ತಾರೆ. ಸೊ ಇಲ್ಲಿ ಫೋಕಸ್ ಮಾಡಿ. ಅದಾದಮೇಲೆ ನಮ್ಮ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್ ಇದೆ ಅಲ್ವಾ, ಅಷ್ಟನ್ನೇ ಇಲ್ಲಿ ಫೋಕಸ್ ಮಾಡಬೇಕು. ಆರಾಮಾಗಿ ಈ ಚಾಪ್ಟರ್ನ ಒಂದು 10 to 12 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಇರೋದೇ 2 ಚಾಪ್ಟರ್ ಇದೆ. ನೀವು ಫಿಸಿಕ್ಸಲ್ಲಿ ಜಾಸ್ತಿ ಫಸ್ಟ್ ಚಾಪ್ಟರ್ ಯಾವುದು ಓದಬೇಕು ಅಂತ ಹೇಳಿದ್ರೆ ನೀವು ಈ ಚಾಪ್ಟರನ್ನು ಕವರ್ ಮಾಡಬೇಕು. ಫಿಸಿಕ್ಸಲ್ಲಿ ಇದಕ್ಕೆ ಈ SA1 ಎಕ್ಸಾಮ್ಗೆ ಜಾಸ್ತಿ ಮಾರ್ಕ್ಸ್ ಬರೋದು ಎಲೆಕ್ಟ್ರಿಸಿಟಿಯಲ್ಲಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬರೋದು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ. ಓಕೆನಾ. 2 ಚಾಪ್ಟರ್ ಇರೋದು, ನೆಗ್ಲೆಕ್ಟ್ ಮಾಡೋ ಆಗಿಲ್ಲ. ಓಕೆ, ಇವಾಗ ಕೆಮಿಸ್ಟ್ರಿಗೆ ಬರೋಣ. ಓಕೆ, ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ ಇದೆ ಅಲ್ವಾ, ನಮ್ಮ ಫೈನಲ್ ಬೋರ್ಡ್ ಎಕ್ಸಾಮ್ಗೆ ಬರೋದೇ 4 ಮಾರ್ಕ್ಸು. ಒಂದು 3 ಮಾರ್ಕ್ ಕೇಳ್ತಾರೆ, ಇಲ್ಲಾಂದರೆ 1 ಮಾರ್ಕ್ ಕೇಳ್ತಾರೆ. ಓಕೆ, ಬಟ್ ಇವಾಗ SA1 ಎಕ್ಸಾಮಿಗೆ ಕಡಿಮೆ ಚಾಪ್ಟರ್ಸ್ ಇರೋದ್ರಿಂದ ಇದನ್ನು ಒಂದು 8 ಮಾರ್ಕ್ಸಿಗೆ ಕೇಳ್ಬೋದು. ಓಕೆನಾ. ಇಲ್ಲೇ 1 ಕ್ವೆಶ್ಚನ್ ಬದಲು 2 ಕ್ವೆಶ್ಚನ್ ಬರುತ್ತೆ, ಇಲ್ಲಿ 1 ಕ್ವೆಶ್ಚನ್ ಬದಲು ಇಲ್ಲೂ ಕೂಡ 2 ಕ್ವೆಶ್ಚನನ್ನು ಕೇಳ್ಬೋದು. ಓಕೆ, ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಕ್ಕಳ ನಿಮಗೆ
ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತಿರಬೇಕು. ಸೂತ್ರಗಳನ್ನು ಕೊಡ್ತಾರೆ ಅಲ್ವಾ, ಅದನ್ನು ನೀವು ಸಮದೂಗ್ಸೋದನ್ನು ಕಲ್ತಿರಬೇಕು. ಅಥವಾ ವರ್ಡಲ್ಲಿ ಅಂದರೆ ಪದಗಳಲ್ಲಿ ಸಮೀಕರಣ ಕೊಟ್ಟರೆ ನೀವು ಅದನ್ನು ರಾಸಾಯನಿಕ ಸೂತ್ರ ಜೊತೆ ಕೆಮಿಕಲ್ ಫಾರ್ಮುಲಾ ಜೊತೆ ಬರೆಯೋದನ್ನು ಕಂಪಲ್ಸರಿ ಕಲೀಲೇಬೇಕು. ಆಲ್ರೆಡಿ ಚಾನಲಲ್ಲಿ ಈಸಿ ವೇಯಲ್ಲಿ ನೀವು ಯಾವ ಥರ ಬರಿಬೋದು, ಯಾವ ಥರ ಬ್ಯಾಲೆನ್ಸ್ ಮಾಡ್ಬೋದು ಎಲ್ಲದನ್ನು ಹೇಳ್ಕೊಟ್ಟಿದ್ದೀವಿ. ವಿಡಿಯೋಸ್ನ ಚೆಕ್ ಮಾಡಬೇಕು. ಓಕೆನಾ. ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ ಇದೆ ಅಲ್ವಾ, ಇದು 6 ಮಾರ್ಕ್ಗಿದೆ. ಸೊ ಡಬಲ್ ಮಾಡಿಬಿಟ್ಟು ನಿಮಗೆ 10 to 12 ಮಾರ್ಕ್ಸಿಗೆ ಕೇಳ್ಬೋದು. 10ರಿಂದ 12 ಮಾರ್ಕ್ಸಿಗೆ ನಮ್ಮ ಆ್ಯಸಿಡ್ ಆ್ಯಂಡ್ ಬೇಸಸ್ ಚಾಪ್ಟರಿಂದನೇ ಬರುತ್ತೆ. ಓಕೆನಾ. ಇಲ್ಲಿ ನೋಡಿ 4 ಮಾರ್ಕ್ಸ್ ಕ್ವೆಶನ್ ಯಾವುದೂ ಇಲ್ಲ. ಸೊ ನಿಮಗೆ 3 ಮಾರ್ಕ್ಸ್ ಕ್ವೆಶನ್ದು ಇಲ್ಲಿ ಒಂದೆರಡು, ಇಲ್ಲಿ ಒಂದೆರಡು, ಇಲ್ಲಿ ಒಂದೆರಡು ಅಥವಾ 3 ಈ ಥರ ಬರುತ್ತೆ. ಓಕೆನಾ. ಸೊ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಡಯಾಗ್ರಾಮ್ ಇದೆ, ಜಿಂಕ್ ಸತ್ತುದು, ಅದನ್ನು ಕೇಳ್ಬೋದು. ಕಲರ್ ಚೇಂಜ್ ಬಗ್ಗೆ ಎಲ್ಲ ಕೇಳ್ತಾರೆ, ಲಿಟ್ಮಸ್ ಬಗ್ಗೆ ಕೇಳ್ತಾರೆ. ಅದಾದಮೇಲೆ ನಮ್ಮದು ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಸೋಡಿಯಂ ಹೈಡ್ರಾಕ್ಸೈಡ್ದು ಫಂಕ್ಷನ್ಸ್ದು, ಕೆಮಿಕಲ್ ಫಾರ್ಮುಲಾಸ್, ಅಥವಾ ನಮ್ಮ ಜೇನು ಹುಳ ಕಚ್ಚಿದ್ರೆ ನಾವು ಯಾವುದನ್ನು ಹಾಕ್ಬಿಟ್ಟು ಅದನ್ನು ಕಡಿಮೆ ಮಾಡಬಹುದು ಆ್ಯಸಿಡನ್ನು ಅಂತ ಕೇಳ್ತಾರೆ. ನಾವು ಬೇಸನ್ನು ಆ್ಯಡ್ ಮಾಡ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಈ ಥರ ಎಲ್ಲ ಕೇಳ್ತಾರೆ. ಅಥವಾ ಯಾವುದಾದ್ರೂ ಗಿಡ ಕೊಟ್ಬಿಟ್ಟು ಇದು ಯಾವ ಆ್ಯಸಿಡನ್ನು ಸೆಕ್ರೆಟ್ ಮಾಡುತ್ತೆ ಅಂತ ಕೇಳ್ಬೋದು. ಓಕೆನಾ. ಆ ಟೇಬಲ್ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಕೆಮಿಸ್ಟ್ರಿಯಲ್ಲಿ ಜಾಸ್ತಿ ನೀವು ಎಲ್ಲಿ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಆ್ಯಸಿಡ್ ಆ್ಯಂಡ್ ಬೇಸ್ಗೆ ಇಲ್ಲಿಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಅದಾದಮೇಲೆ ಈ ಚಾಪ್ಟರಿಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಓಕೆನಾ. ಫಸ್ಟು ನೀವು ಆ್ಯಸಿಡ್ ಆ್ಯಂಡ್ ಬೇಸ್ ಸಾಲ್ಟ್ಸ್ ಇದೆ ಅಲ್ವಾ, ಇದನ್ನೇ ಫಸ್ಟು ಓದಬೇಕು ನೀವು. ಕೆಮಿಸ್ಟ್ರಿಯಲ್ಲೂ ಮ್ಯಾಮ್ ನನಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಈ 2 ಚಾಪ್ಟರಿಂದ ಹೇಳಿ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಜೊತೆ ಬರ್ತೀನಿ. ಓಕೆನಾ. ನೆಕ್ಸ್ಟ್ ಇವಾಗ ಬಯೋಗೆ ಬರೋಣ. ಬಯೋ ಅಲ್ಲೂ 2 ಚಾಪ್ಟರ್ಸ್ ಇದೆ, ಲೈಫ್ ಪ್ರೋಸೆಸ್ ಮತ್ತು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಈ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ 8 ಮಾರ್ಕ್ಸಿಗಿದೆ ಅಂತ ಹೇಳಿದ್ರೆ ನಿಮ್ಮ ಎಸ್ಸೆ ಎಕ್ಸಾಮಲ್ಲಿ 16 ಮಾರ್ಕ್ಸಿಗೆ ಅಥವಾ 15 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್ ಇದೆ. ನಮಗೊಂದು ಐಡಿಯಾ ಸಿಕ್ತು, ಇದು ಹೈ ವೆಯ್ಟೇಜ್ ಇರುವಂತಹ ಚಾಪ್ಟರ್. ಹಾರ್ಟ್ ಡಯಾಗ್ರಾಮ್ ಕಂಪಲ್ಸರಿ ಕಲ್ತ್ಕೊಳ್ಳಿ ಮಕ್ಕಳ. ಓಕೆನಾ. ಡಬಲ್ ಸರ್ಕ್ಯುಲೇಷನ್ದು ಎಲ್ಲ ಸ್ಟೆಪ್ಸು ನೆನಪಿರಬೇಕು. ಇಲ್ಲಿ 1 ಮಾರ್ಕ್ಗೆ 2 ಕ್ವೆಶನ್ಸ್ ಕೇಳ್ತಿದ್ದಾರಲ್ಲ, ಇಲ್ಲಿ 4 ಕ್ವೆಶನ್ಸ್ ಕೇಳ್ಬೋದು, ಇಲ್ಲಿ 2 ಕ್ವೆಶನ್ಸ್ ಕೇಳ್ಬೋದು, ಇಲ್ಲಿ ಕೂಡ 2 ಕ್ವೆಶನ್ಸ್ ಬರ್ಬೋದು. ಓಕೆನಾ. ಅದಾದಮೇಲೆ 5 ಮಾರ್ಕ್ಸ್ ಕ್ವೆಶನ್ಗೆ ಕೇಳೋ ಡೌಟು ಕೇಳಿದ್ರೆ ನಿಮಗೆ ಆರ್ಟ್ ಡಯಾಗ್ರಾಮನ್ನೇ ಕೇಳೋದು. ಓಕೆನಾ. ಸೊ ಅದಕ್ಕೋಸ್ಕರ ಈ ಲೈಫ್ ಪ್ರೋಸೆಸ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಕ್ಕಳ, ಇದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು. ಅದಾದಮೇಲೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನನ್ನು ಓದಬೇಕು ಬಯೋ ಅಲ್ಲಿ. ಓಕೆ. ಇದರಲ್ಲಿ ನಿಮಗೆ 6 ಮಾರ್ಕ್ಗೆ ಬರುತ್ತೆ ಅಂತ ಹೇಳಿದ್ರೆ ಒಂದು 10 to 12 ಮಾರ್ಕ್ಗೆ ನಮ್ಮ essay 1 ಎಕ್ಸಾಮಲ್ಲಿ ಕೇಳ್ಬೋದು. ಇಲ್ಲಿ ಬ್ರೈನ್ ಡಯಾಗ್ರಾಮ್ ಗೊತ್ತಿರಬೇಕು. ನಮ್ಮ ನ್ಯೂರಾನ್ದು ಡಯಾಗ್ರಾಮನ್ನು ಅವರೇ ಕೊಟ್ಟರೆ ಲೇಬ್ಲಿಂಗ್ ನಾವು ಮಾಡಬೇಕು. ಸೊ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ರಿಫ್ಲೆಕ್ಸ್, ಹಾರ್ಕ್, ಪರಾವರ್ತಿತ ಚಾಪ ಅಂತೆಲ್ಲ ಬರ್ತಿತ್ತಲ್ವ, ಅದ್ರ ಪಾತ್ವೇನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಬಯಾಲಜಿಯಲ್ಲೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಮ್ಯಾಮ್. ಅವುಗಳನ್ನೇ ಓದ್ಕೊಂಡ್ರೆ ಪಕ್ಕಾ ನಿಮಗೆ 80 ಔಟ್ ಆಫ್ 80 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮ್ಯಾಮ್ ನಮಗೆ ಬಯಾಲಜಿಯಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಜೊತೆ ಬರ್ತೀನಿ. ಓಕೆ. ಇವಾಗ ಹೈ ಪ್ರಯಾರಿಟಿ ಯಾವ್ದ್ಯಾವುದು ಅಂತ ಗೊತ್ತಾಯಿತು ನಮಗೆ. ಲೈಫ್ ಪ್ರೋಸೆಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಆ್ಯಸಿಡ್ ಆ್ಯಂಡ್ ಬೇಸ್ ಇಂಪಾರ್ಟೆಂಟು, ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಸೊ ಈ 3 ಚಾಪ್ಟರನ್ನು ಫಸ್ಟು ಪ್ರಿಫರೆನ್ಸಲ್ಲಿ ಕವರ್ ಮಾಡಬೇಕು. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಮಿಕ್ಕಿದ್ದು ಇನ್ನು 3 ಚಾಪ್ಟರ್ ಉಳಿತು ಅಲ್ವಾ, ಕೆಮಿಕಲ್ ರಿಯಾಕ್ಷನ್ಸು, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಮ್ಯಾಗ್ನೆಟಿಕ್ ಎಫೆಕ್ಟು, ಅವುಗಳನ್ನು ಸೆಕೆಂಡ್ ಪ್ರಯಾರಿಟಿಯಲ್ಲಿ ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಬರೀ ರಿವಿಷನ್ ಮಾಡ್ತಿರಬೇಕು, PYQs ತೊಗೋಬೇಕು, ಸಾಲ್ವ್ ಮಾಡ್ತಾ ಇರಬೇಕು. ಓಕೆನಾ. ಟೈಮ್ ಮ್ಯಾನೇಜ್ಮೆಂಟನ್ನು ಇಲ್ಲಿ ನೀವು ರೆಡಿ ಆಗಿರಬೇಕು ಎಕ್ಸಾಮಿಗೆ ಮುಂಚೆನೇ. 1 ತಿಂಗಳಿದೆ ಅಲ್ವಾ, ಇನ್ನು 4 ವಾರ ಇದೆ ಅಂದ್ಕೊಂಡ್ರು ಫಸ್ಟ್ ವಾರದಲ್ಲಿ ಇಲ್ಲಿ 3 ಚಾಪ್ಟರ್ಸ್, ಇಲ್ಲಿ 3 ಚಾಪ್ಟರ್ಸ್, ಇನ್ನು ಮಿಕ್ಕಿದ್ದು 2 ವಾರ ರಿವಿಷನ್ ಪಕ್ಕಾ ಓದಿರ್ತೀವಿ ಮ್ಯಾಮ್. ಜಸ್ಟ್ ನಾವೇನು ಮಾಡ್ತಿದ್ದೀವಿ, ಎಕ್ಸಾಮಿಗೆ ವೆಯ್ಟ್ ಮಾಡ್ತಿದ್ದೀವಿ ಅನ್ನೋ ಥರ ಇರಬೇಕು. ನೆಕ್ಸ್ಟ್ ಇವಾಗ ಬ್ಲೂ ಪ್ರಿಂಟ್ ಕೊಟ್ಟಿದ್ದೇನೆ. ಸೊ ದಯವಿಟ್ಟು ಬ್ಲೂ ಪ್ರಿಂಟ್ ಏನು, ಎಷ್ಟು ಮಾರ್ಕ್ಸ್ ಇದೆ, ಯಾವ ಥರ ಅನಾಲಿಸಿಸ್ ಇದೆ ಅಂತ ನಿಮ್ಮ ಕೈಯಲ್ಲೇ ಇಟ್ಕೊಂಡಿರಬೇಕು. ಇಲ್ಲ ನಿಮ್ಮ ಚಾಪ್ಟರ್ ಮುಂದೆ ಈ ಚಾಪ್ಟರ್ ಇಷ್ಟು ಕ್ವೆಶನ್ಸ್ ಇಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಬರ್ಕೊಂಡಿರಬೇಕು. ಓಕೆನಾ. ಹೈ ವೆಯ್ಟೇಜ್ ಚಾಪ್ಟರ್ ಇದು, ಮಿಸ್ ಮಾಡೋ ಹಾಗೆ ಇಲ್ಲ ಅಂತ ಬರ್ಕೊಂಡು ಹೋಗಬೇಕು. ನೆಕ್ಸ್ಟು ಪ್ರೀವಿಯಸ್ ಇಯರ್ ಪೇಪರ್ಸನ್ನು ತೊಗೊಳ್ಳಿ. ಓಕೆನಾ. ಲಾಸ್ಟ್ 5 ವರ್ಷದನ್ನು ಸಾಲ್ವ್ ಮಾಡಬೇಡಿ. 2021ವರ್ಗೂ ಅಥವಾ 2020ವರ್ಗೂ ದಯವಿಟ್ಟು ತೊಗೊಂಡು ಸಾಲ್ವ್ ಮಾಡಿ. ನಮಗೆ 10 ವರ್ಷದ ಬೇಕಾ, 8 ವರ್ಷದ ಓದಿದ್ರೆ ಸಾಕು, ಆ ಥರ ಏನಿಲ್ಲ. ದಯವಿಟ್ಟು ಲಾಸ್ಟ್ 5 ವರ್ಷದ ಓದಿ. ಓಕೆನಾ. ಲಾಸ್ಟ್ 5 ವರ್ಷದನ್ನು ಚೆಕ್ ಮಾಡಿ. ಈ ಚಾಪ್ಟರಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬಂದಿದೆ, ಯಾವ ಟಾಪಿಕ್ ಮೇಲೆ ಪದೇ ಕ್ವೆಶನ್ಸ್ ಕೇಳ್ತಿದ್ದಾರೆ, ಇಷ್ಟು ಫೋಕಸ್ ಮಾಡಿ ಓದ್ಬಿಡಿ. ಆರಾಮಾಗಿ ನೀವು 80 on 80 ತೊಗೋಬೋದು. ಓಕೆನಾ.
ಫಸ್ಟ್ ಎಕ್ಸಾಮ್ ಟ್ಯಾಕ್ಟಿಕ್ಸ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಫಸ್ಟ್ MCQ ಈಸಿ ಇದೆಯಾ, ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ ಬಿಟ್ಬಿಡಿ, ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಲಾಸ್ಟಲ್ಲಿ ಥಿಂಕ್ ಮಾಡೋಣ. ಓಕೆನಾ? ಈಸಿ ಇದೆಯಾ MCQ ಫಸ್ಟ್ ಬರೆದ್ಬಿಡಿ. ಓಕೆನಾ? ವಿತಿನ್ 30 ಸೆಕೆಂಡ್ಸ್ ಅಥವಾ 15 ಸೆಕೆಂಡ್ಸಲ್ಲಿ MCQ ಕ್ವೆಶ್ಚನನ್ನು ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಒಂದು ಕ್ವೆಶ್ಚನಿಗೆ 15 ಸೆಕೆಂಡ್ಸ್ ಅನ್ನೋ ಥರ. ನೆಕ್ಸ್ಟು ಬಂದುಬಿಟ್ಟು ನೋನ್ ಕ್ವಶನನ್ನು, ನಿಮಗೆ ಗೊತ್ತಿರುವಂತಹ ಪ್ರಶ್ನೆಗಳನ್ನು ಫಸ್ಟ್ ಅಟೆಂಡ್ ಮಾಡಬೇಕು. ಯಾವುದಾದ್ರೂ ಒಂದು ಪ್ರಶ್ನೆಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಫುಲ್ ಪ್ಯಾನಿಕ್ ಆಗಿಬಿಟ್ಟು, ಅಯ್ಯೋ ಏನೂ ಗೊತ್ತಾಗ್ತಿಲ್ಲ, ಏನೂ ಬರ್ತಾ ಇಲ್ಲ ಬರೆಯೋದಕ್ಕೆ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟು ಗೊತ್ತಿರೋದನ್ನು ಮರ್ತೋಗ್ಬೇಡಿ. ಓಕೆನಾ? ರಿಲ್ಯಾಕ್ಸ್ ಆಗಿ ನಿಮಗೆ ಗೊತ್ತಿಲ್ವಾ ಆ ಕ್ವಶನನ್ನು ಬಿಟ್ಬಿಡಿ. ಲಾಸ್ಟಲ್ಲಿ ಏನಾದರೂ ಥಿಂಕ್ ಮಾಡಿ ಅದಕ್ಕೆ ರಿಲೇಟೆಡ್ ಏನಾದರೂ ಬರೆಯೋಕ್ಕಾಗತ್ತಾ ಅಂತ ನೋಡೋಣ. ಓಕೆನಾ? ಫಸ್ಟ್ ಗೊತ್ತಿರೋವನ್ನೆಲ್ಲ ಆನ್ಸರ್ ಮಾಡ್ಕೊಳ್ಳೋಣ, ಪ್ಯಾನಿಕ್ ಇಲ್ದೇನೆ, ಭಯ ಪಡ್ದೇನೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೀಟ್ ಹ್ಯಾಂಡ್ ರೈಟಿಂಗ್ ಇರಲಿ ಮಕ್ಕಳ. ನೀವು ದುಂಡಕ್ಕೆ ಏನೋ ಒಂದೊಂದು ಅಕ್ಷರನೂ 10 ನಿಮಿಷ ತೊಗೊಂಡು ಬರೀರಿ ಅಂತ ಹೇಳಲ್ಲ, ಬಟ್ ನೀವು ಬರ್ದಿರೋದು ನಮ್ಮ ಇವ್ಯಾಲ್ಯೂಯೇಟರ್ಗೆ ಅಥವಾ ಟೀಚರ್ಗೆ ಗೊತ್ತಾಗಬೇಕು, ಮಗು ಏನು ಬರೆದಿದೆ ಅಂತ ಅರ್ಥ ಆಗಬೇಕು. ಅಕ್ಷರಗಳು ಅರ್ಥ ಆದರೆ ತಾನೇ ನಾವು ಓದ್ಬಿಟ್ಟು ನಿಮಗೆ ಮಾರ್ಕ್ಸ್ ಕೊಡೋದಕ್ಕಾಗೋದು. ಸೊ ನೀಟ್ ಹ್ಯಾಂಡ್ ರೈಟಿಂಗ್ ಇರಲಿ, ಕೀವರ್ಡ್ಸನ್ನೆಲ್ಲ ಅಂಡರ್ಲೈನ್ ಮಾಡಿ, ಡಯಾಗ್ರಾಮನ್ನು ಪೆನ್ಸಿಲಲ್ಲಿ ಬರೀರಿ, ಅದಾದಮೇಲೆ ಲೇಬ್ಲಿಂಗನ್ನು ಪೆನ್ನಲ್ಲಿ ಮಾಡೋದು ಒಳ್ಳೆಯ ಅಭ್ಯಾಸ. ಓಕೆ, ನಾನು ಯಾವುದೆಲ್ಲ ಕೀ ಟಿಪ್ಸ್ಗಳನ್ನೆಲ್ಲ ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡಿ ನಿಮ್ಮ SA1 ಎಕ್ಸಾಮಲ್ಲಿ ಆರಾಮಾಗಿ 80 on 80 ತೊಗೋಬೋದು. ಓಕೆ, ಪ್ಲಸ್ ಮ್ಯಾಮ್ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಚಾಪ್ಟರಿಂದ ಬೇಕು, ನಾನು ಅದನ್ನೇ ಓದ್ಕೊಂಡ್ರೂ 80 on 80 ಬರುತ್ತಾ ಅಂತ. ಖಂಡಿತವಾಗ್ಲೂ ನಾನು ಕೊಡೋವಂಥ ಕ್ವೆಶನ್ಸನ್ನ ಓದಿದ್ರೆ 80 out of 80 ತೊಗೋಬೋದು. ಬಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಟಾಪಿಕ್ ಜೊತೆ ಬರ್ತೀನಿ. ಓಕೆನಾ? ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮಕ್ಕಳ.